ಹೇಳಿ ಸ್ವಾಮಿ, ಎದ್ದೇಳಿ, ನಮ್ಮನೆಗೆ ಹೋಗೋಣ, ಎದ್ದೇಳಿ. ಅಮ್ಮ ಅಮ್ಮ, ಈ ರಾಜ್ಯದ ಅರಸ ನನಗೆ ಯಾರಾದರೂ ಊಟ ಉಪಚಾರ ಕೊಟ್ರೆ ಅವರಿಗೂ ಕಷ್ಟ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾನಮ್ಮ. ಆತನು ಒಪ್ಪಿದ್ರೆ ನಿಮ್ ಮನೆಗೆ ಬರ್ತೀನಿ. ತನ್ನ ತೇಲಿ ರಾಮಣ್ಣನನ್ನ ಮಾವನನ್ನ ಹೇಳ್ತಿದ್ದಾಳೆ ಲಕ್ಷ್ಮೀದೇವಿ. ಮಾವನ ಬಗ್ಗೆ ಇವ್ರು ಯಾರು ಬೇರೆ ಯಾರು ಅಲ್ಲ, ನನ್ನ ವಿಕ್ರಮಾದಿತ್ಯ ರಾಜರು, ನಮ್ಮ ಉಜ್ಜಯಿನಿಯ ರಾಜರು. ದಯಮಾಡಿ ಇವ್ರನ್ನ ಕರ್ಕೊಂಡು ಹೋಗ. ನನ್ನ ಮಹಾರಾಜರಿಂದ ಅನ್ನಾಹಾರಗಳನ್ನು ಕೊಡುವುದಕ್ಕೆ ಅಪ್ಪಣೆಯನ್ನು ತೆಗೆದುಕೊಂಡು ಬನ್ನಿ. ಆ ತೇಲಿ ಶೆಟ್ಟಿ ಓಡೋಗಿ ವಿಕ್ರಮರಾಜನನ್ನು ಕೇಳ್ತಿದ್ದಾನೆ. ಸೊಮೆ ಮಹಾಪ್ರಭು, ಏನು ತೇಲಿ ಶೆಟ್ಟಿ? ಅದೇ ಬುದ್ಧಿ ನಂದೇಶ್ ಶೆಟ್ರು ಮಗಳದು ಮುತ್ತಿನ ಮಾಲೆ ಕಡ್ದಿದ್ದಾನಲ್ಲ, ಆತನಿಂದ ಬದುಕಿರುವನೇ ಪ್ರಭು. ಅದೇ ಬದುಕವನೇ ಸ್ವಾಮಿ. ಅವನಿಗೆ ಏನಾದ್ರು ಒಂಚೂರು ಊಟ ಉಪಚಾರ ಕೊಡ್ಬೋದು ಬುದ್ಧಿ. ಆತನಿನ್ನೂ ಬದುಕಿರುವನೇ ತೇಲಿ ಶೆಟ್ಟಿ. ಹೌದು ಬುದ್ಧಿ, ಆತನು ಸತ್ಯವಂತನೇ ಇರಬೇಕು. ಹೋಗು, ಆತನಿಗೆ ಅನಾಹಾರಗಳನ್ನು ಕೊಟ್ಟು ಸಾಕಿಸಲು ಹೋಗು. ಓಡ್ ಬಂದ. ಅಮ್ಮ ಅಪ್ಪಣೆ ಆಯ್ತು ಮಹಾರಾಜರಿಂದ, ನಡಿಯವ, ಕರ್ಕೊಂಡು ಹೋಗೋಣ, ನಡಿಯ, ಎತ್ಕೋ. ಸ್ವಾಮಿ ತೇಲಿ ಶೆಟ್ಟಿ ಅವ್ರೆ, ನನ್ನದೊಂದು ಮಾತನ್ನಾಡಿಸಿದ್ರ, ಅದೇನು ಹೇಳಿ ಬದಿ. ನನ್ನ ಕರ್ಮವು ಕಳೆಯುವವರಿಗೆ ನಾನಿಂಥವನೆಂಬ ವಿಚಾರವನ್ನು ಯಾರಲ್ಲೇ ಹೇಳಬೇಡಿ ಸ್ವಾಮಿ. ಅಯ್ಯೋ ಹಾಗೆ ಆಗಿ ನಡ್ರಿ ಬದಿ, ನಡ್ರಿ ನಮ್ಮನೆಗೆ ಹೋಗಲ್ ನಡ್ರಿ ಅಂತ ಹೇಳಿ ವಿಕ್ರಮನನ್ನ ಆನಂದವಾಗಿ ಆತನಿಗೆ ಊಟ ಉಪಚಾರಗಳನ್ನು ಕೊಟ್ಟು ಸಾಕಿ ಸಲಹುತ್ತಿದ್ದಾರೆ. ಹೇಗೆಂದ್ರೆ ಮಗುವಿನೋಪಾದಿಯಲ್ಲಿ ಸಾಕುತ್ತಿದ್ದಾರೆ ಆತನನ್ನು. ವಿಕ್ರಮರಾಜನಿಗೆ ಊಟ ಕೊಡ್ತಾರೋ, ಏನಾದ್ರೂ ಊಟ